ಆಕಾಶವಾಣಿ ಗೆಲುವಿನ ಗುಟ್ಟು. HIV ಏಡ್ಸ್ ಜಾಗೃತಿ ಕುರಿತು ನೈಜ ಘಟನೆಗಳನ್ನು ಆಧರಿಸಿದ ಸೃಜನಾತ್ಮಕ ನಾಟಕ ಸರಣಿ. ರಚನೆ ಖ್ಯಾತ ಹಾಸ್ಯ ಲೇಖಕರಾದ MS ನರಸಿಂಹಮೂರ್ತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. HIV ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9449 46951 ಅಥವಾ ಉಚಿತ ಸಹಾಯವಾಣಿ 1097ಕ್ಕೆ ಕರೆ ಮಾಡಿ. ಕೇಳಿ ನಾಟಕ ಗೆಲುವಿನ ಗುಟ್ಟು. ಮೆಡಿಕೋ ಸ್ವಾಮಿಗಳೇ, ಕೃಷ್ಣನ್ ಕಥೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಲ್ಲ. ನೆಮ್ಮದಿಯ ಕೇಳು. ಎಲ್ಲಿವರೆಗೂ ಹೇಳಿದ್ದೆ? ಕೃಷ್ಣ ಒಬ್ಬ ಆಟೋ ಡ್ರೈವರು. ಅವನು ಲೀಲಾನ ಮದ್ವೆ ಆಗ್ತಾನೆ. ಆಕೆ 3 ತಿಂಗಳ ಗರ್ಭಿಣಿ ಆದಾಗ ಬ್ಲಡ್ ಟೆಸ್ಟ್ ಮಾಡಿಸ್ತಾಳೆ. ಲೀಲಾಗೆ HIV ಪಾಸಿಟಿವ್ ಬರುತ್ತೆ. ಆದ್ರೆ ಅವಳ ಗಂಡ ಮಾತ್ರ ಆರೋಗ್ಯದಿಂದಾನೇ ಇರ್ತಾನೆ. ಗುಡ್, ಸರಿಯಾಗಿ ಕೇಳಿಸ್ಕೊಂಡಿದೀಯ. ತನ್ನ ಹೆಂಡತಿಗೆ ಏಡ್ಸ್ ಇದೆ ಅಂತ ತಿಳಿದಾಗ ಕೃಷ್ಣ ಹುಚ್ಚನಂತೆ ಓಡೋಕ್ ಶುರು ಮಾಡ್ದ. ರಸ್ತೆಯಿಂದ ರಸ್ತೆಗೆ ಓಡ್ದ. ಸೂತ್ರ ಕಿತ್ತ ಗಾಳಿ ಪಟದ ಹಾಗೆ ಹಾರಾಡ್ದ. ಕೃಷ್ಣನ್ಗೆ ಯಾವುದು ಸೋಂಕೆ ಇರ್ಲಿಲ್ವಲ್ಲ. ಆದ್ರೆ ಲೀಲಾಗೆ ಹೇಗೆ HIV ಪಾಸಿಟಿವ್ ಬಂತು? ನೋಡಮ್ಮ, ಆರೋಗ್ಯವಾಗಿದ್ದ ಲೀಲಾಗೆ ಯಾವನೋ ಒಬ್ಬ ಅಯೋಗ್ಯ ಏಡ್ಸ್ ಸೋಂಕು ಅಂಟಿಸ್ದ. ಅರೆ ಪಾಪ. ಆಟೋ ಕೃಷ್ಣನ್ನ ಲೀಲಾ ಮದುವೆ ಆದ್ಲು. ಆಷಾಢ ಮಾಸ ಬಂತು. ಆಷಾಢ ಮಾಸಕ್ಕೆ ಲೀಲಾ ತವರು ಮನೆಗೆ ಬಂದ್ಲು. ಅದೊಂದು ಹಳ್ಳಿ. ಅವಳ ಮನೆ ಬೀದಿಲಿ ಒಬ್ಬ ಭಗ್ನ ಪ್ರೇಮಿ ಇದ್ದ. ಅವನ ಹೆಸರು ರಾಕೇಶ ಅಂತ. ತವರು ಮನೆಗೆ ಲೀಲಾ ಬರೋದೇನೆ ಕಾಯ್ತಾ ಇದ್ದ ಯಾಳು ರಾಕೇಶ ಅವಳನ್ನು ಬಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದ. ಏ ಲೀಲಾ, ಲೀಲಾವತಿ, ನಿಂತ್ಕೋ ನಿಂತ್ಕೋ ನಿಂತ್ಕೋ. ಯಾವಾಗ ಬಂದೆ ಲೀಲಾ? ಓ ಬಾರೋ ರಾಕೇಶ, ನಾನು ಮೊನ್ನೆ ಬಂದೆ. ಚೆನ್ನಾಗಿದ್ಯಾ? ನಾನು ಚೆನ್ನಾಗಿರೋಕ್ಕೆ ನೀನೆಲ್ಲಿ ಬಿಡ್ತೀಯಮ್ಮ? ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದ್ದೆ, ಕೈ ಕೊಟ್ಟೆ. ಯಾವನೋ ಆಟೋ ಡ್ರೈವರ್ ಕೃಷ್ಣನ್ ಕಟ್ಕೊಂಡು ಆಟೋ ಹತ್ಕೊಂಡು ಹೊಟ್ಟೆ ಹೋದೆ. ದೊಡ್ಡವ್ರು ಒಪ್ಪಿದ್ರು, ಮದುವೆ ಮಾಡಿಸಿದ್ರು. ನನಗೆ ಯಾಕೆ ತಿಳಿಸ್ಲಿಲ್ಲ? ನನ್ನ ಮದುವೆ ಟೈಮ್ನಲ್ಲಿ ನೀನು ಮುಂಬೈಗೆ ಹೋಗಿದ್ಯಲ್ಲ. ಹೋದ್ರೇನಂತೆ? ಫೋನ್ ನಂಬರ್ ಇರಲಿಲ್ವಾ? ನನ್ನ ಕೃಷ್ಣ ಇಷ್ಟ ಆದ, ಮದುವೆ ಆದೆ. ಲೀಲಾ, ನೀನು ಮೊದಲೇ ಸುಂದರಿ. ಮದುವೆ ಆದಮೇಲಂತೂ ವಾಹ್. ಅದಕ್ಕೆ ಹೇಳೋದು, ಅರಿಶಿನದ ನೀರು ಬಿದ್ದರೆ ಎಲ್ಲೆಲ್ಲಿದು ಸೌಂದರ್ಯ ಬಂದ್ಬಿಡುತ್ತೆ ಅಂತ. ಲೀಲಾ, ಏಯ್, ದೂರ ನಿಂತು ಮಾತಾಡು. ಈ ಥರ ಸಲಹೆ ಎಲ್ಲ ನಂಗೆ ಇಷ್ಟ ಆಗೋಲ್ಲ. ಲೀಲಾ ಲೀಲಾ, ಅಪರೂಪಕ್ಕೆ ಸಿಕ್ಕಿದೆಯಾ. ನಾನು ಮುಂದಿನ ವಾರ ಬಾಂಬೆಗೆ ಹೊರಟುಬಿಡ್ತೀನಿ. ಅಷ್ಟಾಗಿ ಒಂದೇ ಒಂದು ಸಲ ನಿನ್ನ ಜೊತೆ ಇರಬೇಕು ಅನ್ನೋ ಆಸೆ. ಸಾಧ್ಯ ಇಲ್ಲ. ನಾನು ಮದುವೆ ಆದ ಹೆಣ್ಣು, ಗೃಹಸ್ಥೆ. ಗೌರವ ಕೊಟ್ಟು ಮಾತಾಡು. ಓಹ್, ಇವಳ ಹತ್ರ ಹೀಗೆ ತರಲೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಹಾಂ ಲೀಲಾ, ಬಾಂಬೆಯಿಂದ ನಿನಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ. ಒಂದು ಚಾಕ್ಲೇಟ್ ತಿಂದ್ಬಿಟ್ಟು ನಿಂಗೆ ನನ್ನ ಜೊತೆ ಒಂದಿನ ಬರೋದಕ್ಕೆ ಒಪ್ಪಿಗೆ ಇದೆಯೋ ಇಲ್ವೋ ಹೇಳು? ಬೇಡ. ಅರೆ, ನಿಂಗೆ ಚಾಕ್ಲೇಟ್ ಇಷ್ಟ ಅಂತ ತಂದಿದ್ದೀನಿ, ತಿನ್ನು. ಏನಿದು ಚಾಕ್ಲೇಟು? ಇದ್ರ ವಾಸನೆ ಬೇರೆ ಥರನೇ ಇದೆಯಲ್ಲ, ಒಂಥರ ಹುಳಿ ವಾಸನೆ ಇದೆ. ಹಾಂ, ಇದು ಬಾಂಬೆ ಸ್ಪೆಷಲ್ ಚಾಕ್ಲೇಟ್. ತಿನ್ನೋಕೆ ಪುಣ್ಯ ಮಾಡಿರ್ಬೇಕು ಲೀಲಾ. ಹಾಗಾದ್ರೆ ಚಾಕ್ಲೇಟ್ ತಿನ್ ಕೂಡ್ಲೆ ನೀನ್ ಇಲ್ಲಿಂದ ಹೊರಟು ಹೋಗ್ತೀಯಲ್ಲ? ಒಂದ್ಸಲ ಕಚ್ಚು. ಅಪ್ಪ, ಖಾರವಾಗ್ತಿದೆ. ಏನೋ ದ್ರವ ಆಚೆ ಕಡೆ ಬರ್ತಾ ಇದೆ. ಏನಿದು? ಇದ್ರೊಳಗೆ ಏನಿದೆ? ಟಾನಿಕ್ ಇರುತ್ತೆ. ಉಗುಳ್ಬೇಡ, ಹಾಗೆ ನುಂಗು ನುಂಗು ನುಂಗು. ಹಾಂ, ಚೆನ್ನಾಗಿರುತ್ತೆ, ತುಂಬ ಮಜಾ ಬರುತ್ತೆ ಲೀಲಾ. ಏನೋ ಒಂಥರ ಆಗ್ತಿದೆ. ಅಯ್ಯೋ, ತಲೆ ಅಂತಿದೆ. ಎಲ್ಲೋ ಗಾಳಿಲಿ ತೇಲ್ತಾ ಇರೋ ಹಾಗಾಗ್ತಿದೆ. ಎಂಥ ದರಿದ್ರ ಚಾಕ್ಲೇಟ್ ಇದು. ನನ್ನ ತಲೆ ಸುತ್ತಾ ಇದೆ.
ಮತ್ತೆ ಏರ್ತಿದೆ. ನೀನೇನು ಹೇಳ್ತಿದ್ಯೋ ನನಗೆ ಗೊತ್ತಾಗ್ತಿಲ್ಲ. ನಾನು ಬಟ್ಟೆ ಹೊಕ್ಕೊಂಡು ಮನೆಗೆ ಹೋಗಬೇಕು. ನಾನು ಬಿಟ್ಬಿಡು. ಏನಿದು? ನನ್ನ ಕಾಲ್ ಬ್ಯಾಲೆನ್ಸ್ ತಪ್ಪಿದೆ. ಅಯ್ಯೋ, ಬೀಳೋ ಹಾಗಾಗ್ತಿದ್ಯಲ್ಲ. ಅಯ್ಯೋ ಲೀಲ, ಅದಕ್ಕೆ ಮುಂಚೆ ಒಂದೇ ಒಂದ್ಸಲ ಬಾ, ಇಲ್ಲೇ ಮರಗಳ ಹಿಂದೆ ಕೂತ್ಕೊಂಡು ಮಾತಾಡೋಣ. ಬಾ ಚಿನ್ನ, ಬಾ ಲೀಲಾ. ಓ ಬಾ, ನನ್ನ ಲವ್, ನನ್ನ ಡವು, ಬಾ. ಏಯ್ ಬಿಡ, ನನ್ನನ್ನು ಯಾಕೋ ಹೇಳ್ಕೊಂಡು ಹೋಗ್ತಿದ್ಯಾ? ಅಯ್ಯೋ, ನನ್ನ ಮೇಲೆ ಯಾಕೋ ಬೀಳ್ತಿದ್ಯಾ? ಅಯ್ಯೋ ದೇವ್ರೆ, ಬೇಡ. ಅಯ್ಯೋ, ಬನ್ನಿ, ಯಾರಿದ್ದೀರಾ? ನನ್ನ ಕಾಪಾಡಿ. ಕೃಷ್ಣ. ಲೀಲಾ, ಇಲ್ಲಿ ಮಹಾಭಾರತದ ಕೃಷ್ಣನೂ ಬರಲ್ಲ, ನಿನ್ನ ಕೈ ಹಿಡಿದ ಕೃಷ್ಣನೂ ಬರಲ್ಲ. ಥ್ಯಾಂಕ್ ಯು ಲೀಲಾ, ಥ್ಯಾಂಕ್ ಯು. ಲೀಲಾ, ಇವತ್ತು ನಾವಿಬ್ರು ಸೇರಿದ ವಿಷಯ ಪಬ್ಲಿಕ್ ಮಾಡಿದ್ರೆ ನಾನು ಏನು ಮಾಡ್ತೀನಿ ಗೊತ್ತಾ? ನಿನ್ನ ಗಂಡನಿಗೆ ವಿಷಯ ಹೇಳ್ತೀನಿ, ನೀನೇ ನನ್ನ ಹತ್ರ ಬಂದಿದ್ದೆ ಅಂತ ಹೇಳ್ತೀನಿ. ಅಯ್ಯೋ ಪಾಪಿ, ನನ್ನ ಸಂಸಾರ ಹಾಳು ಮಾಡೋಕೆ ಅಂತಲೇ ಹುಟ್ಟಿದ್ಯೇನೋ. ಕಣ್ಣಲ್ಲಿ ನೀರು ಬಂತು ಸ್ವಾಮಿಗಳೇ. ಲೀಲಾ HIV ಪಾಸಿಟಿವ್ ಆಗಿದ್ದಕ್ಕೆ ಕಾರಣ ಇದೇ ರಾಕೇಶನ. ಕಣ್ಣು ಒರೆಸ್ಕೋ. ಅವನು ಮುಂಬೈನಲ್ಲಿ ಸಣ್ಣ ಕೆಲಸ ಮಾಡ್ತಾ ಪೋಲಿ ಪಟಾಲಂ ಜೊತೆ ಇದ್ದ. ಊರಿಗೆ ಬಂದ ಮೇಲೆ ತನಗಿದ್ದ ಸೋಂಕನ್ನು ಇವಳಿಗೂ ಹಚ್ಚೋದ. ಪಾಪ ಲೀಲಾ ಅಮಾಯಕಳು. ಸೋಂಕು ಬಂತು ಅಂತ ತಿಳಿಲಿಲ್ವಾ? ತಿಳಿಯೋಲ್ಲ. ಎಷ್ಟೋ ರೋಗಿಗಳಿಗೆ 5-6 ವರ್ಷ ಆದ ಮೇಲೆ ಸೋಂಕಿನ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಕೃಷ್ಣ ತನ್ನ ಮನದ ಸ್ಥಿಮಿತ ಕಳ್ಕೊಂಡಿದ್ದ, ಹಾಳು ಮಾಡಿಕೊಂಡಿದ್ದ. ಹೆಂಡತಿಗೆ HIV ಪಾಸಿಟಿವ್ ಬಂದಿದೆ ಅಂತ ತಿಳಿದ ತಕ್ಷಣ ತಾನು ಬದುಕಿರಬಾರ್ದು ಅಂತ ನಿಶ್ಚಯ ಮಾಡ್ದ. ಅವನು ರೈಲ್ವೆ ಟ್ರ್ಯಾಕ್ ಕಡೆ ಓಡ್ದ. ದೂರದಲ್ಲಿ ಟ್ರೈನು ಧಡ 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 ಬರ್ತಾ ಇದೆ. ನಾನು ಬದುಕಿರಬಾರ್ದು. ನನ್ನ ಹೆಂಡತಿಗೆ HIV ಬಂದಿದೆ ಅಂದಮೇಲೆ ಮುಗೀತು. ನಾನು ಬದುಕಿರಬಾರ್ದು. ಇದು ವಾಸಿ ಆಗದೆ ಇರೋಂಥದ್ದು. ಅವಳಿಂದ ನನಗೆ, ನನ್ನಿಂದ ನನ್ನ ಮಕ್ಕಳಿಗೆ, ಕಡೆಗೆ ನಮ್ಮದು HIV ಪೀಡಿತರ ವಂಶ ಆಗಿಬಿಡುತ್ತೆ. ಇಂಥ ಅವಮಾನ ಸಹಿಸಿಕೊಂಡು ನಾನು ಯಾಕೆ ಬದುಕಿರಬೇಕು? ಬದುಕಿರಬಾರ್ದು. ಈ ಅವಮಾನ ಸಹಿಸೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಟ್ರೈನ್ ಬಂತು, ಬರ್ತಾ ಇದೆ ಟ್ರೈನು. ಈ ರೈಲಿನ ಚಕ್ರಗಳು ನನ್ನೆಲ್ಲ ಕಷ್ಟಗಳನ್ನು ನೀಗಿಸಿಬಿಡುತ್ತೆ. ಹತ್ರ ಬಂದಾಗ ಈ ಟ್ರ್ಯಾಕ್ ಮೇಲೆ ಬೀಳ್ತೀನಿ. ಏನೋ ಬಂತು ನಿನ್ಗೆ? ನಮ್ಮ ಮನೆ ಹತ್ರ ಇರೋ ಟ್ರ್ಯಾಕೇ ಬೇಕಾ ನಿನ್ಗೆ ಸಾಯೋಕೆ? ನಡೀರಿ ಪೊಲೀಸ್ ಸ್ಟೇಷನ್ಗೆ, ಹೇಳ್ಕೊಂಡು ನಡೀರಿ, ಅವ್ರು ಬುದ್ಧಿ ಕಲಿಸ್ತಾರೆ. ಬೇಡ ಪಾಪ, ದೇವಸ್ಥಾನದ ಹತ್ರ ಇರೋ ಮೆಡಿಕೋ ಸ್ವಾಮಿಗೆ ಇವನ್ನ ತಗೊಂಡಾಗ ಒಪ್ಪಿಸ್ಬಿಡೋಣ. ಬಾರೋ, ನಿನಗಿದೆ ಇವತ್ತು ಹಬ್ಬಲೇ, ಬಾರೋ. ನನ್ನ ಹತ್ರ ಈ ಕೃಷ್ಣನ್ನ ಬಿಟ್ಬಿಟ್ಟು ಹೋದರು. ವಿಷಯ ತಿಳಿಯಿತು.
ನಾನು ಅವನ ಕಾಲ ಹಿಡ್ಕೊಂಡು ಕೆನ್ನೆಗೆ 2 ಬಿಗದೆ. ಛೇ, ಲೀಲಾನ ಅಬಲೆ ಮಾಡಿ ಸಾಯಬೇಕು ಅಂತ ಹೊರಟಿದೀಯ. ಏನಾಗಿದೆ ನಿನಗೆ ರೋಗ? ಏಡ್ಸ್ ಬಂದಿರಬಹುದು. ಕ್ಯಾನ್ಸರ್ ಇರೋರು ಬದುಕ್ತಾ ಇಲ್ವಾ? ಕ್ಷಯರೋಗದವ್ರು ಬದುಕ್ತಾ ಇಲ್ವಾ? ಏಡ್ಸ್ನವ್ರು ಬದುಕೋಲ್ವಾ? ಎಲ್ಲಕ್ಕೂ ಇವತ್ತು ಔಷಧಿ ಇದೆ ಅಂತ ರೇಗಿದೆ. ಅವನಿಗೆ ಡೀಟೇಲ್ ಆಗಿ ಏಡ್ಸ್ ಬಗ್ಗೆ ವಿವರವಾಗಿ ಹೇಳಿದೆ. ಅರ್ಥ ಆಯಿತು. ಸಾಯೋಕೆ ಅಂತ ಹೊರಟಿದ್ದವನು ಸಾರಿ ಕೇಳ್ದ. ಈಗ ಹೇಗಿದ್ದಾರೆ ಸ್ವಾಮಿಗಳೇ? ಈಗ ಗಂಡ ಹೆಂಡತಿ ಆರಾಮಾಗಿ ಜೀವನ ಮಾಡ್ತಿದ್ದಾರೆ. ಲೀಲಾಗೆ? ಲೀಲಾಗೂ ಅಷ್ಟೇ, ಕೃಷ್ಣನಿಗೂ ಅಷ್ಟೇ. ನೀನು ನೆಮ್ಮದಿಯಿಂದ ಇದನ್ನೆಲ್ಲ ಕೇಳಬೇಕಮ್ಮ. ಲೀಲಾ ಜೀವನ ಪೂರ್ತಿ ಮಾತ್ರೆ ತಗೋಬೇಕಾಗತ್ತಮ್ಮ. ಸರ್ಕಾರ ಉಚಿತವಾಗಿ ಔಷಧಿ ಪೂರೈಸುತ್ತೆ. ಏಡ್ಸ್ಗೆ ಹೆದರಿ ಸಾಯೋದ್ರಲ್ಲಿ ಅರ್ಥ ಇಲ್ಲ. ಈ ಏಡ್ಸು ಮಾರಣಾಂತಿಕ ಅಲ್ಲ. ಸಂಸಾರ ಮಾಡೋಕ್ಕೆ ಏಡ್ಸ್ ಅಡ್ಡ ಬರೋಲ್ಲ. ಆದರೆ ಜಾಗ್ರತೆ ವಹಿಸಬೇಕು, ಅದು ಮುಖ್ಯ. ಇವತ್ತು ಎಲ್ಲದಕ್ಕೂ ಮಾರ್ಗ ಇದೆ. ಸೈನ್ಸು ಪ್ರತಿದಿನ ಮುಂದುವರಿತಾ ಇದೆ, ಬೆಳೀತಾ ಇದೆ. ಇದನ್ನು ಅರ್ಥ ಮಾಡ್ಕೋಬೇಡ್ವೇ ತಾಯಿ? ಹಾಗಾದ್ರೆ ಲೀಲಾಗೆ ಗೆಲುವಿನ ಗುಟ್ಟು. HIV ಏಡ್ಸ್ ಜಾಗೃತಿ ಕುರಿತು ನೈಜ ಘಟನೆಗಳನ್ನು ಆಧರಿಸಿದ ಸೃಜನಾತ್ಮಕ ನಾಟಕ ಕೇಳಿದಿರಿ. ರಚನೆ ಖ್ಯಾತ ಹಾಸ್ಯ ಲೇಖಕರಾದ MS ನರಸಿಂಹಮೂರ್ತಿ. ಭಾಗವಹಿಸಿದವರು AS ಪ್ರಕಾಶ್, ಸುಬ್ಬಲಕ್ಷ್ಮೀ ದೇವಿ, HS ಶ್ರೀರಾಮಕೃಷ್ಣ, ಡಾಕ್ಟರ್ TV ಚಿತ್ಕಲಾ, ಕವಿತಾ ಪ್ರಕಾಶ್, GP ರಾಮಣ್ಣ, ಕಲ್ಯಾಣಿ ಪ್ರದೀಪ್ ಹಾಗೂ K ಪ್ರದೀಪ್. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. HIV ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಒಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9449846951 ಅಥವಾ ಉಚಿತ ಸಹಾಯವಾಣಿ 1097ಕ್ಕೆ ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದಲೂ ಪ್ರಸಾರವಾಯಿತು.